ಆತ್ಮೀಯರೇ ನಮಸ್ಕಾರ. ಒಬ್ಬ ತಾಯಿಗೆ ವಯಸ್ಸಾಗ್ತಾ ಆಗ್ತಾ ತನ್ನ ಮಕ್ಕಳು ತನ್ನ ನಂತರ ಒಳ್ಳೆ ಒಂದು ಪರಸ್ಪರ ಭಿನ್ನಾಭಿಪ್ರಾಯ ಇಲ್ಲದಲೇ ಪರಸ್ಪರ ಚೆನ್ನಾಗಿರಬೇಕು ಅಂತ ಒಂದು ಮಹತ್ವಾಕಾಂಕ್ಷೆ ಇರುತ್ತೆ. ಮಕ್ಕಳಲ್ಲಿ ಯಾವುದೇ ಒಂದು ರೀತಿಯ ಒಡಕು ಮೂಡಬಾರ್ದು ಅಂತ ಅವಳು ಆಶಿಸ್ತಾಳೆ. ಅಂಥ ಒಂದು ತಾಯಿಗೆ ಮಗ ಪ್ರದೀಪ ಫೋನ್ ಮಾಡ್ತಾನೆ. ಅಮ್ಮ, ನಾನು ಚೀಫ್ ಟೆಕ್ನಿಕಲ್ ಆಫೀಸರ್ ಆಗಿ ನನಗೆ ಪ್ರಮೋಷನ್ ಆಯಿತು. ಬಹಳ ಒಳ್ಳೆಯ ಸುದ್ದಿ ಕಣಮ್ಮ. ನನಗೆ ಈ ಥರ ಸ್ಯಾಲರಿ ಬರುತ್ತೆ, ನನಗೆ ಈ ಥರ ಬಂಗ್ಲೆ ಕೊಡ್ತಾರೆ, ನಾನು ಆರಾಮಾಗಿರ್ಬೋದು, ಯಂಗೆಸ್ಟ್ ಮ್ಯಾನ್ ಇನ್ ದ ಆರ್ಗನೈಸೇಷನ್ ಅಂತ ತುಂಬ ಖುಷಿಯಾಗಿ ಅವನು ಹೇಳ್ಕೊತಾನೆ. ಆಗ ತಾಯಿಗೆ ಆ ಸುದ್ದಿಯನ್ನು ಕೇಳೋಕ್ಕೆ ಏನೋ ಒಂದು ಚಿಕ್ಕ ನಿರುತ್ಸಾಹ ಇದ್ದಂಗೆ ಇರುತ್ತೆ ಅವಳ ಧ್ವನಿಯಲ್ಲಿ. ಓ ಹೌದೇನೋ, ಸಂತೋಷಪ್ಪ ಅಂತ ಹೇಳ್ತಾಳೆ. ಅಮ್ಮ ಏನಾಯಿತು, ಹುಷಾರಾಗಿದ್ಯಾ ಅಂತ ಅವನು ಕೇಳ್ತಾನೆ. ಆಗ ಅಮ್ಮ ಹೇಳ್ತಾಳೆ, ನೋಡು ನಿನ್ನ ತಂಗಿ ಸುಷ್ಮಾಗೆ ಮತ್ತು ಅವ್ರ ಗಂಡ ಕೆಲಸ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವಳು ಬೇರೆ 5-6 ತಿಂಗಳು ಪ್ರೆಗ್ನೆಂಟು. ನನಗೆ ಅವ್ರಿಗೆ ಯಾವಾಗ ಕೆಲಸ ಸಿಕ್ಕತ್ತೋ ಏನೋ ಒಂಚೂರು ನೋಡಪ್ಪ, ನೀನಾದರೆ ಈ ಥರ ತುಂಬ ಕಾಂಟ್ಯಾಕ್ಟ್ಸ್ ಇದೆ, ನಿನಗೆ ಒಂದು ಕೆಲಸ ಕೊಡಿಸು ಅಂತ ಕೇಳ್ಕೊತಾಳೆ. ಮುಂದೆ ಅವನಿಗೆ ತಾಯಿ ನನ್ನ ಒಂದು ಈ ಯಶಸ್ಸಿನ ಒಂದು ಕತೆಗೆ ಸರಿಯಾಗಿ ಪೂರಕವಾಗಿ ಸ್ಪಂದಿಸ್ತಿಲ್ಲ ಅಂತ ಒಂದು ಚಿಕ್ಕ ಬೇಜಾರಾಗುತ್ತೆ. ಅದು ಸಂಯಮದಿಂದ ಅವನು ತನ್ನನ್ನು ತಾನು ಸವರಿಸ್ಕೊಳ್ತಾ, ಓಕೆ ಕಣಮ್ಮ, ನಾನು ಅವಳಿಗೆ ಫೋನ್ ಮಾಡಿ ಕೇಳಿ ತಿಳ್ಕೊತೀನಿ, ಏನು ಅಂತ ನಾನು ಸಹಾಯ ಮಾಡ್ತೀನಿ, ನೀನು ಬೇಜಾರು ಮಾಡ್ಕೊಬೇಡ, ಆಮೇಲೆ ನಾನು ಕೊಡ್ಸಿದ ಸೀರೆ ಉಟ್ಕೊಂಡ್ಯಾ ಅಂತ ಕೇಳ್ತಾನೆ. ಇಲ್ಲ ಕಣೋ, ಮೊನ್ನೆ ಬಂದಿದ್ಲು, ಬಸ್ರಿ ಅಲ್ವಾ, ಅದಕ್ಕೆ ನಾನು ಅವಳಿಗೆ ಇಟ್ಕೊಟ್ಬಿಟ್ಟೆ ಆ ಸೀರೆನ ಅಂತ ಅಮ್ಮ ಹೇಳ್ತಾಳೆ. ಏನಮ್ಮ, ನಿಮ್ಗೆ ಕಲರ್ ಇಷ್ಟ ಅಂತ ನಾನು ಕೊಡಿಸ್ದೆ, ಯಾತಕ್ಕೆ ನೀನು ನಾನು ಕೊಡಿಸಿದ ಸೀರೆನ ಅವಳಿಗೆ ಕೊಟ್ಟೆ, ಅವಳಿಗೆ ನಾನು ಬೇರೆ ಕೊಡ್ತಾ ಇದ್ದೆ ಅಂತ ಅವನು ಎಷ್ಟೇ ಒಂದು ಸಮಾಧಾನದಿಂದ ಮಾತನಾಡಿದ್ರು ಕೂಡ ಎಲ್ಲ ಒಂದು ಕಡೆ ಪಿಚ್ ಅನ್ಸುತ್ತೆ ಮಗನಿಗೆ. ತಾಯಿ ಯಾಕೆ ಮಗಳು ಕಂಡ್ರೆ ಅಳಿಯನ್ ಕಂಡ್ರೆ ಅಷ್ಟೊಂದು ಕಕ್ಕಲಾತಿ ಅಂತ ಅವನಿಗೆ ಅನ್ಸುತ್ತೆ. ಸರಿ ಆಯ್ತಮ್ಮ, ಇನ್ನೊಂದ್ಸತಿ ಟೈಮ್ ಮಾಡ್ಕೊಂಡು ನಾನು ಫೋನ್ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ಇನ್ನೊಂದು 2-3 ಗಂಟೆಗಳ ಕಾಲ ನಂತರ ಮಗಳು ಸುಷ್ಮಾ ತಾಯಿ ಕರೆ ಮಾಡ್ತಾಳೆ. ಆಗ ಅವಳು ಹೇಳ್ತಾಳೆ, ಈ ಥರ ಕೆಲಸ ಹುಡುಕ್ತಾ ಇದ್ದೀವಮ್ಮ, ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾಳೆ. ತಕ್ಷಣ ತಾಯಿ ಇದ್ಕೊಂಡು, ಏನೇ ಗೊತ್ತೇನೆ, ಪ್ರದೀಪ ಬೆಳಗ್ಗೆ ಫೋನ್ ಮಾಡಿದ್ದ, ಅವನೇನೋ CTO ಆಗಿದ್ದಾನಂತೆ, ಭಾರಿ ಒಳ್ಳೆ ಕೆಲಸ ನೋಡು, ಅವನು ಎಷ್ಟು ಒಳ್ಳೆ, ಮುಂಚೆಯಿಂದನೂ ಅವನು ಬಹಳ ಕಷ್ಟಪಡ್ತಾನೆ, ಒಳ್ಳೆ ಸಾಧಕ, ಅವನು ಯಾವಾಗಲೂ ಕೆಲಸದ ಮೇಲೆ ಗಮನ ನೋಡು, ಎಷ್ಟು ಚೆನ್ನಾಗಿ ಒಂದು ಕೆಲಸದಲ್ಲಿ ಮುಂದೆ ಬಂದ್ಬಿಟ್ಟ, ಅವನ ಯಶಸ್ಸು ಕೇಳೋಕ್ಕೇ ಖುಷಿಯಾಗುತ್ತೆ ಕಣೆ ಅಂತ ಮಗನ ಜೊತೆ ಏನು ಒಂದು ಸಂಭ್ರಮವನ್ನು ಅವಳು ಹಂಚ್ಕೋಬೇಕಾಗಿತ್ತು ಅದನ್ನು ಮಗಳ ಜೊತೆ ಹಂಚ್ಕೋತಾಳೆ. ಆಗ ಮಗಳಿಗೆ ಅನಿಸುತ್ತೆ, ಓ ನನ್ನ ಗಂಡ ಕೆಲಸ ಕಳ್ಕೊಂಡಿರೋದು ನಮ್ಮಮ್ಮಗೆ ಪ್ರದೀಪನ್ ಥರನೇ ನನ್ನ ಗಂಡನೂ ಕೆಲಸ ಮಾಡಲಿ ಅಂತ ಅನ್ನಿಸ್ತೀಯೋ ಏನೋ. ಯಾವಾಗಲೂ ತಾಯಂದ್ರಿಗೆ ಗಂಡು ಮಕ್ಕಳೇ ಜಾಸ್ತಿ ಅಲ್ವಾ, ಏನಪ್ಪ ನಾವೇನೋ ಕಷ್ಟ ಸುಖ ಹೇಳ್ಕೊಳ್ಳೋಣ ಅಂತ ಫೋನ್ ಮಾಡಿದ್ರೆ ಈ ನಮ್ಮಮ್ಮ ಪ್ರದೀಪನ್ ಕತೆ ಹೇಳ್ತಾ ಇದ್ದಾರೆ ಅಂತ ಅವಳು ಬೇಜಾರು ಮಾಡ್ಕೋತಾಳೆ. ಇಲ್ಲಿ ತಾಯಿ ತಪ್ಪು ಏನಂದರೆ ಆ್ಯಂಗ್ಸೈಟಿ ಅವಳಿಗೆ. ಮಕ್ಕಳು ಎಲ್ಲಿ ಗಲಾಟೆ ಮಾಡ್ಕೊಂಡ್ಬಿಡ್ತಾರೋ, ಎಲ್ಲಿ ಬಾಂಧವ್ಯದಿಂದ ಇರಲ್ವೋ ಅಂತ ಅವರ ಸಮಸ್ಯೆಯನ್ನು ಇವ್ರಿಗೆ ಹೇಳೋದು, ಇವ್ರ ಸಮಸ್ಯೆ ಇವ್ರ ಖುಷಿನ ಅವ್ರಿಗೆ ಹೇಳೋದು, ಆ ಟೈಮಿಂಗ್ ಇದೆಯಲ್ಲ, ಆ ಟೈಮಿಂಗ್ ತಪ್ಪಾಗ್ತಾ ಇರುತ್ತೆ. ಸ್ನೇಹಿತರೆ, ತಾಯಿಯಾಗಿ ಸಂವಹನ ನಾವು ಸರಿಯಾಗಿ ಇಟ್ಕೊಳ್ಬೇಕು. ಇಲ್ಲಿ ಪ್ರದೀಪ ಫೋನ್ ಮಾಡಿದಾಗ, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್, ಹೀಗೆ ಮುಂದಕ್ಕೆ ಬಾರೋ ಅಂತ ಹೇಳಬೇಕು. ಆಗ ಪ್ರದೀಪನಿಗೆ ನನ್ನ ಒಂದು ಸಂಭ್ರಮವನ್ನು ಅಮ್ಮ ವ್ಯಾಲಿಡೇಟ್ ಮಾಡ್ತಾ ಇದ್ದಾಳೆ ಅಂತ ಅನಿಸುತ್ತೆ. ಹಾಗೆಯೇ ಅವನು ಕೊಟ್ಟ ಸೀರೆನ ಉಟ್ಕೊಂಡು ಒಂದು ವಾಟ್ಸಪ್ ವಿಡಿಯೋ ಕಾಲ್ ಮಾಡಿಬಿಟ್ರೆ, ನೀನು ಕೊಡಿಸಿದ ಸೀರೆ ಕಣೋ ಅಂತ ಹೇಳಿದಾಗ ಅವನಿಗೆ ನನ್ನ ಭಾವನೆಗಳನ್ನು ಅಮ್ಮ ವ್ಯಾಲಿಡೇಟ್ ಮಾಡ್ತಾಳೆ ಅಂತ ಅನಿಸುತ್ತೆ. ಅದನ್ನು ಬಿಟ್ಬಿಟ್ಟು ಬಸ್ರಿ ಅವಳಿಗೆ ಕೊಟ್ಬಿಟ್ಟೆ ಅಂತ ಹೇಳಿದಾಗ ರಿಜೆಕ್ಷನ್, ನಿರಾಕರಿಸ್ತಾ ಇದ್ದಾಳೆ ಅಮ್ಮ ನನ್ನನ್ನು ಅಂತ ಮಗನಿಗೆ ಅನಿಸುತ್ತೆ. ಮತ್ತು ತಂಗಿ ಮೇಲೆ ಒಂದು ಸಿಟ್ಟು ಬರುತ್ತೆ, ಏನು ಯಾವಾಗಲೂ ಅಮ್ಮಂಗೆಲ್ಲ ಹೇಳ್ಕೊತಾ ಇದ್ದಾಳೆ, ವಿದ್ಯೆ ಕೊಡಿಸಿದ್ದಾರೆ ಅಮ್ಮ ಅಪ್ಪ ಎಲ್ಲ ಮಾಡಿದ್ದಾರೆ, ಏನೊಂದು ಕೆಲಸ ಹುಡ್ಕೊಳಕ್ಕಾಗಲ್ಲ, ಯಾವುದೋ ಒಂದು ಕೆಲಸ ತೊಗೊಳ್ಳೋದಪ್ಪ ಅಂತ ಅವಳ ಮೇಲೂ ಅವನಿಗೊಂದು ಸಿಟ್ಟು ಬರುತ್ತೆ. ಮೂಲ ಅರ್ಥದಲ್ಲಿ ಅಮ್ಮ ಹೇಳಿದ ಉದ್ದೇಶ ಅವರಿಬ್ಬರು ಒಗ್ಗಟ್ಟಾಗಿರಲಿ, ಒಬ್ಬರು ಸಮಸ್ಯೆ ಅವರು ತಿಳ್ಕೊಳ್ಳಿ ಅಂತ. ಆದರೆ ಟೈಮಿಂಗ್ ಸರಿಯಾಗಿಲ್ಲದೆ ಇದ್ದಿದ್ದರಿಂದ ಇಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಹಾಗೆ ಮಗಳಿಗೂ ಕೂಡ ಅಣ್ಣನ ಮೇಲೆ ಒಂದು ಸಿಟ್ಟು ಬರುತ್ತೆ. ಯಾಕಂದರೆ ಅಣ್ಣನ ಯಶಸ್ಸನ್ನೇ ಮಗನ ಯಶಸ್ಸನ್ನೇ ಯಾವಾಗಲೂ ಸಂಭ್ರಮಿಸ್ತಾರೆ ಅಮ್ಮ ಅಂತ ಅವಳಿಗೂ ಒಂದು ಬೇಜಾರಾಗುತ್ತೆ. ಹೌದಾ, ನಿನ್ನ ಕೆಲಸ ಇನ್ನೂ ಸಿಕ್ಕಿಲ್ವಾ, ಸಿಗುತ್ತೆ ಬಿಡು, ದೇವ್ರ ಮೇಲೆ ಭಾರ ಹಾಕು, ಚೆನ್ನಾಗಿ ಒಂದು ಪ್ರಯತ್ನ ಪಡಿ, ಏನು ಅದರಲ್ಲಿ ಏನಿಲ್ಲ, ಯಶಸ್ಸು ಯಾರಪ್ಪನ ಮನೆ ಗಂಟು ಅಲ್ಲ, ಏನೇ ಆಗಲಿ ಸಾಧಕರ ಸ್ವತ್ತು ಯಶಸ್ಸು ಅಂತ ಹೇಳಿ ಅಮ್ಮ ಆ ಒಂದು ಕರೆಯನ್ನು ಮುಗಿಸ್ಬೋದಾಗಿತ್ತು. ಇದನ್ನು ಹೇಳ್ತಾ ತಾಯಿ ತನ್ನ ಮನೆಯಲ್ಲಿ ಯಾವ ರೀತಿಯ ಸಂಬಂಧವನ್ನು
ಸಂವಹನವನ್ನು ಮಕ್ಕಳ ಮಧ್ಯ ಇಟ್ಕೊಂಡ್ರೆ ಆ ಬಾಂಧವ್ಯ ಮುಂದುವರಿಯುತ್ತೆ. ಆ ಮಕ್ಕಳು ತಾಯಿಯ ನಂತರವೂ ಒಗ್ಗಟ್ಟಾಗಿರ್ತಾರೆ ಅಂತ ಹೇಳೋಕ್ಕೆ ಇದೊಂದು ಉದಾಹರಣೆಯನ್ನು ಹೇಳ್ತಾ ಈ ವಿಡಿಯೋವನ್ನು ಸಂಪೂರ್ಣಗೊಳಿಸ್ತಾ ಇದ್ದೀನಿ. ನಮಸ್ಕಾರ.